ವಿಜಯಪುರದಲ್ಲಿ ಜಿಲ್ಲಾಸ್ಪತ್ರೆಯಲ್ಲಿ 1 ವರ್ಷದ ಮಗುವನ್ನು ಕಿಡ್ನಾಪ್ ಮಾಡಲಾಗಿದೆ ಅಂತಕ್ಕಂಥ ಸುದ್ದಿ. ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ 1 ವರ್ಷದ ಮಗುವನ್ನು ಕಿಡ್ನ್ಯಾಪ್ ಮಾಡಲಾಗಿದೆ. ಅಂದರೆ ತಾಯಿಗೆ ಚಿಕಿತ್ಸೆ ಕೊಡಿಸೋದಕ್ಕೆ ಮಗಳು ತನ್ನ 2 ಮಕ್ಕಳ ಜೊತೆ ಆಸ್ಪತ್ರೆಯಲ್ಲೇ ಇದ್ದರು. ಅದರಲ್ಲೂ 1 ವರ್ಷದ ಮಗುನೂ ಇತ್ತು. ಏನೋ ಪರೀಕ್ಷೆಗೆ ಅಂತ ಹೊರ ಹೋಗಿದ್ದಾಗ 1 ವರ್ಷದ ಮಗುವನ್ನು ಕಿಡ್ನ್ಯಾಪ್ ಮಾಡಿದ್ದಾರೆ. ರಾಮೇಶ್ವರಿ ಅಂತ, ಆ ರಾಮೇಶ್ವರಿ ಎನ್ನುವರ ಮಗು ಇದು, 1 ವರ್ಷದ ಮಗು. 2 ಮಕ್ಕಳ ಜೊತೆ ತಾಯಿಗೆ ಟ್ರೀಟ್ಮೆಂಟ್ ಕೊಡಿಸ್ಕೊಂಡು ತಾಯಿ ಅಲ್ಲೇ ಇದ್ದರು. ಬಟ್ 1 ವರ್ಷದ ಮಗುನ ಕಿಡ್ನ್ಯಾಪ್ ಮಾಡಿದ್ದಾರೆ. ಈಗ ಮಗುಗೋಸ್ಕರ ತಾಯಿ ಮತ್ತು ಅಜ್ಜಿ ಕಣ್ಣೀರು ಹಾಕ್ತಾ ಇರ್ತಕ್ಕಂಥ ದೃಶ್ಯ ಕಂಡು ಬಂದಿದೆ. ಹಾಗಾದರೆ ಆ ಮಗುವನ್ನು ಅಲ್ಲಿಂದ ಕದ್ದುಕೊಂಡು ಹೋಗಿದ್ದು ಯಾರು? CCTV ಫುಟೇಜ್ಗಳಿದೆಯಾ? ಅಲ್ಲಿ CCTV ಇದೆಯಾ ಇಲ್ವಾ ಗೊತ್ತಿಲ್ಲ. ನೋಡಿ, ಮಕ್ಕಳನ್ನೇ ಕದ್ದು ಬಿಡ್ತಾ ಇದ್ದಾರೆ. ಹೊರಗೆ ಮುಂದ್ಕೊಂಡಾರ